ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿಂದು ಸುಮಾರು 7,40,000 ಕೋಟಿ ವೆಚ್ಚದ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ ರಸ್ತೆ ಕಾಮಗಾರಿಗೆ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಸೂಚನೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ನಗರಸಭೆಯ ಆಯುಕ್ತ ಮಹೇಶ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ತೋಟೇಶ್, ಇಂಜಿನಿಯರ್ ನಾಗೇಂದ್ರ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಅದೇ ತರ तस्मै श्री गुरवे नमः। मागमातुन्तु देवानां गमातुन्तु रक्षसान् गुरुमे घण्टारवन्तुत्रां देवताह्वानलाञ्छनं घण्टानादं कृत्वा घण्टं सम्पूज्य घण्टं देवतामङ्गलद्रव्याणि समर्पयामि। देवमुद्रमः यानि पुष्पाणि समर्पयामि। रक्ष रक्षान् धारयामि। दिव्यारतिं नमस्करोमि। बलं देव बलं तदेव उमापदेवेन्द्रियभास्मरामि। भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः तत्त्वभागं सत्तनोभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो हरिष्ठनेमिः स्वस्ति नो बृहस्पतिर्दधातु। ವತಿಯಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯ 4ನೇ ಹಂತದ ಕಾಮಗಾರಿಗಳಿಗೆ ಈ ದಿವಸ ಭೂಮಿ ಪೂಜೆಯನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸತಕ್ಕಂಥ ನಗರಸಭೆಯ ಮಾಜಿ ಅಧ್ಯಕ್ಷರು, ಈ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯ ಕಾರ್ಯಕ್ರಮ ಇದೇ ವರ್ಷ ಜನವರಿ ತಿಂಗಳಲ್ಲಿ ಇದು ಅನುಮೋದನೆಗೊಂಡಂಥ ಯೋಜನೆ. ವಿಶೇಷವಾಗಿ ಈ ಒಂದು ಪ್ಯಾಕೇಜ್ನಲ್ಲಿ ರಸ್ತೆಗಳು, ಚರಂಡಿಗಳು ಮತ್ತು ಕಟ್ಟಡಗಳು ನಗರೋತ್ಥಾನ 4ನೇ ಹಂತದಲ್ಲಿ ಸುಮಾರು ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಇದಕ್ಕೆ 749.22 ಲಕ್ಷಗಳು. ಎಸ್ಟಿಮೇಟ್ ಅಮೌಂಟ್ ಟೆಂಡರ್ ಕರೆದಿರ್ತಕ್ಕಂಥದ್ದು 666.92. ಆಸ್ ಪರ್ ಟೆಂಡರ್ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು 598.50, ಅಂದರೆ 5,98,50,000 ರೂಪಾಯಿಗಳು. ಸುಮಾರು 31 ಕಾಮಗಾರಿಗಳನ್ನು ಈ ಯೋಜನೆಯಡಿನಲ್ಲಿ ನಗರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಸುಮಾರು 31 ವಾರ್ಡ್ಗಳಲ್ಲಿ ಕೂಡ ಈ ಕಾಮಗಾರಿಯನ್ನು ಅನುಮೋದನೆಯನ್ನು ಮಾಡಿ ಇವತ್ತು ಇದಕ್ಕೆ ಚಾಲನೆ ಕೊಡುವಂಥ ಭೂಮಿ ಪೂಜೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಶಾಸಕನಾಗಿ ಇವತ್ತು ಇದನ್ನು ನೆರವೇರಿಸಿದ್ದೇನೆ. ನಗರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದೇ ಸರ್ಕಾರದ ಗುರಿ. ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭಿಕವಾಗಿ ಇವತ್ತಿನ ನಗರೋತ್ಥಾನ 4ನೇ ಹಂತದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಈ ಒಂದು ಅಮೃತ ನಗರೋತ್ಥಾನ ಯೋಜನೆಯ ಅಡಿನಲ್ಲಿ ಇವತ್ತು ಏನು ಚಾಲನೆ ಕೊಟ್ಟಿದ್ದೇವೆ, ಈ ಒಂದು ಕಾಮಗಾರಿಗಳನ್ನ ಯಾರು ಗುತ್ತಿಗೆಯನ್ನು ಪಡೆದಿದ್ದಾರೆ ಆ ಗುತ್ತಿಗೆದಾರರು ಎಸ್ಟಿಮೇಟ್ ನಮ್ಮ ನಗರ ಆಯುಕ್ತರಾಗಲಿ ಅಥವಾ ಎಇಗಳಾಗಲಿ ಮುಂದಾಗಬೇಕು. ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡುವಂಥದ್ದಕ್ಕೆ ತಾವು
ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಜನರಾಗಿ ಈ ಒಂದು ಯೋಜನೆಗಳಿದ್ದಾಗ ಗುಣಮಟ್ಟದ ಕಾಮಗಾರಿ ಆಗಿದ್ದರೆ ಖಂಡಿತವಾಗೂ ಕೂಡ ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾರೆ. ಇಲ್ಲದ ಪಕ್ಷದಲ್ಲಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ, ಪತ್ರಿಕೆಯಲ್ಲೂ ಕೂಡ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡೋದ ನಿಟ್ಟಿನಲ್ಲಿ ತಾವು ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಆಶಯ. ಆ ದೃಷ್ಟಿನಲ್ಲಿ ಈ ಒಂದು ಕಾಮಗಾರಿಗೆ ವತಿಯಿಂದ ಚಾಲನೆ ಕೊಟ್ಟಿದ್ದೇನೆ. ಇದು 31 ಕಾಮಗಾರಿ ಪಟ್ಟಿ ಕೂಡ ನನ್ನ ಹತ್ರ ಇದೆ. ಆ ಪಟ್ಟಿಯನ್ನು ಮಾಧ್ಯಮ ಸ್ನೇಹಿತರಿಗೆ ನೀಡಲಿಕ್ಕೆ ಹೇಳ್ತೇನೆ. ಅದ್ರ ಪ್ರಕಾರ ಆ ಒಂದು ವಾರ್ಡ್ಗಳಲ್ಲಿ ಏನು ಕಾಮಗಾರಿ ಕೈಗೊಳ್ತಾ ಇದ್ದೇವೆ ಮತ್ತು ಏನು ಕಾಮಗಾರಿ ಅಲ್ಲಿ ರೋಡ್ಸು, ಡ್ರೈನ್ಸು ಮತ್ತು